ಮೂರ್ತಿಗೆ ಅಪವಿತ್ರ ನೀರು ಎರಚಿರುವಂತಹ ಪ್ರಕರಣ ಕುರಿತಂತೆ ಈಗ ತೀವ್ರ ಸ್ವರೂಪವನ್ನು ಪಡಿತಾ ಇರುವಂತದ್ದು. ಭಕ್ತರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲ ಭಕ್ತರು ಕೂಡ ಈಗ ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ಈಗ ಮುನ್ನುಡಿ ಬರಿತಾ ಇರುವಂತದ್ದು. ಎಲ್ಲರಿಂದ ಸಹಿ ಸಂಗ್ರಹ ಆಗ್ತಾ ಇರುವಂತದ್ದು. ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡ ಬ್ಯಾನರ್ ಅಳವಡಿಕೆ ಕೂಡ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಹಿ ಹಾಕಿರುವ ಭಕ್ತರು ಆರೋಪಿಗಳನ್ನ ಬಂಧನ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ನಂಜನಗೂಡು ಬಂದ್ ಮಾಡುವುದಾಗಿ ಈ ಸಂದರ್ಭದಲ್ಲಿ ಭಕ್ತರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಂಜುಂಡೇಶ್ವರ ಮೂರ್ತಿಗೆ ಅಪವಿತ್ರ ನೀರು ಎರಚಿದ ಪ್ರಕರಣ ಕುರಿತಂತೆ ತೀವ್ರ ಸ್ವರೂಪ ಪಡೆದ ಶ್ರೀಕಂಠೇಶ್ವರ ಭಕ್ತರ ಆಕ್ರೋಶ ಇದು. ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹಿಸಿ ಸಹಿ ಸಂಗ್ರಹ ಮಾಡಿದ್ದಾರೆ. ಭಕ್ತರೆಲ್ಲ ಕೂಡಿಕೊಂಡು ದೇವಾಲಯದ ಮುಂಭಾಗ ದೊಡ್ಡ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಹಿ ಹಾಕಿದ್ದಾರೆ ಈಗಾಗಲೇ ಭಕ್ತರು. ಇನ್ ಕೇಸ್ ಏನಾದರೂ ಆರೋಪಿಗಳನ್ನ ಬಂಧಿಸದೆ ಹೋದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾಳೆ ನಂಜನಗೂಡು ಬಂದ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಅವ್ರನ್ನ ಬಂಧಿಸದೇ ಇದ್ರೆ ನಂಜನಗೂಡು ಬಂದ್ ಆಗತ್ತೆ. ಇದು ನಾಳೆ ನಂಜನಗೂಡು ಆಲ್ಮೋಸ್ಟ್ ಬಂದ್ ಆಗುವ ಸಂದರ್ಭ. ಇನ್ನಾಯ್ತಲ್ವ, ಸಂಜೆ ಆಯಿತು, ಇಂದ್ರೊಳಗೆ ಬಂಧನ ಮಾಡಬೇಕು. ಬಂಧನ ಮಾಡದೇ ಇದ್ರೆ ನಾಳೆ ನಂಜನಗೂಡು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಿದ್ದಾರೆ ನಂಜುಂಡೇಶ್ವರಂ ಸ್ವಾಮಿಯ ಭಕ್ತಾದಿಗಳು. ಎಲ್ಲ ಭಕ್ತಾದಿಗಳು ಇವತ್ತು ದೇವಾಲಯದ ಮುಂಭಾಗ ಸೇರಿದ್ದೀವಿ. ಕಾರಣ ಅಂತಂದರೆ ಮೊನ್ನೆ ಮಾಘ ಮಾಸದ ಈ ಧನುರ್ಮಾಸದ ಮೊದಲನೇ ಪೌರ್ಣಮಿಯ ದಿನದಂದು ಅಂಧಕಾಸುರನ ಸಂಹಾರ ನಡೀತು. ಈ ಸಂಹಾರ ನಡೆಯುವಂತಹ ದಿನದಲ್ಲಿ ಇಲ್ಲಿ ಕೆಲವು ಕಿಡಿಗೇಡಿಗಳು ಬಂದು ಶ್ರೀಕಂಠೇಶ್ವರನಿಗೆ ಎಂಜಲ್ ನೀರನ್ನ ಎರಚಿದ್ದಾರೆ. ಎಂಜಲ್ ನೀರನ್ನ ಎರಚೋವರೆಗೂ ಬೆಳಗ್ಗೆಯಿಂದ ಇವರಿಗೆ ಮಾಹಿತಿ ಇತ್ತು ಈ ಉತ್ಸವವನ್ನು ತಡೀತೀವಿ ಅಂತ ಹೇಳಿ. ಆ ತಡೀತೀವಿ ಅಂತ ಗೊತ್ತಿದ್ರು ಇಲ್ಲಿನ ಸ್ಥಳೀಯ DYSP ಆಗಿರ್ಬೋದು, SP ಆಗಿರ್ಬೋದು, ಇವ್ರು ಯಾರು ಅದನ್ನು ತಡೀಲಿಲ್ಲ. ಏನು ಶ್ರೀಕಂಠೇಶ್ವರ ಭಕ್ತರು ಇದ್ದಾರೆ, ಆ ಭಕ್ತರುಗಳನ್ನ ತಡೆದು ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದಾರೆ. ಕಿಡಿಗೇಡಿಗಳನ್ನ ಇವತ್ತವರೆಗೂ ಬಂಧಿಸಿಲ್ಲ. ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಶ್ರೀಕಂಠೇಶ್ವರ ಎಲ್ಲ ಭಕ್ತಾದಿಗಳು ಇವತ್ತು ಧರಣಿಯನ್ನು ಕೂತಿದ್ದೀವಿ. ಏನಂದರೆ ನಮ್ಮ ಕ್ಷೇತ್ರಾಧಿಪತಿ ಶ್ರೀಕಂಠೇಶ್ವರನಿಗೆ ಯಾವುದೇ ಇದಾದರೂ ನಮಗೆ ಎಲ್ಲ ಸದ್ಭಕ್ತರು ದೇಶ ಎಲ್ಲ ಹೊರದೇಶದಿಂದೆಲ್ಲ ಇದಕ್ಕೆ ಭಕ್ತಿರಿದ್ದಾರೆ. ಅವ್ರಿಗೆಲ್ಲ ಆದಂಥ ಅವಮಾನ ಒಬ್ಬ ಮನುಷ್ಯಗೆ ಮಾಡಿದರೆ ನಾವು ಯಾವುದೂ ತಲೆ ಕೆಡಿಸ್ಕೊತಾಯಿರಲಿಲ್ಲ. ಯಾವುದೋ ಮನುಷ್ಯರ ಮೇಲೆ ದಾಳಿ ಮಾಡೋ ಮನುಷ್ಯರ ಮೇಲೆ ಎರ್ಚಿದ್ರು. ಆದರೆ ಶ್ರೀಕಂಠೇಶ್ವರ ಅಂಥ ಒಳರೋಗದ ಗಂಡ, ಭವರೋಗದ ವೈದ್ಯ, ಅಂಥ ಶ್ರೀಕಂಠೇಶ್ವರನ ಮಾಡಿದ್ದು ನಮಗೆ ತುಂಬ ನೋವಾಗಿದೆ. ನಾವು ಶ್ರೀಕಂಠೇಶ್ವರ ಪರಮ ಭಕ್ತರು. ಇಲ್ಲಿ ಅನ್ನ ತಿಂತಾ ಇದ್ದೀವಿ. ಇಲ್ಲಿ ಅನ್ನ ತಿನ್ನೋ ನಂಜನಗೂಡು ಎಲ್ಲ ಜನಗಳು ಅದಕ್ಕೆ ಗೌರವ